ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ವಸ್ತುವೊಂದು ಸ್ಫೋಟಗೊಂಡು 6 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಒಂದಿಷ್ಟು ಜನ ಅದರಲ್ಲಿ ಸ್ಟೂಡೆಂಟ್ಗಳಾಗಿದ್ದಾರೆ, ಇನ್ನೊಂದಿಷ್ಟು ಜನ ಗ್ರಾಮದವರಾಗಿದ್ದಾರೆ. ಈಗ ಆ ಪ್ರಕರಣದ ತೀವ್ರತೆ ಯಾವ ಮಟ್ಟಿಗಿದೆ ಅಂದ್ರೆ ಸಾಕಷ್ಟು ಜನರಿಗೆ ಈಗ ಆಶ್ಚರ್ಯ ಮೂಡಿದೆ. ಇದು ಕೇವಲ ಮೊದಲನೇ ಸ್ಫೋಟ ಅಲ್ಲ, ಇದಕ್ಕಿಂತಲೂ ಮೊದಲು ಅಲ್ಲಿ ಒಂದು ಇದೇ ರೀತಿಯ ವಸ್ತು ಸ್ಫೋಟವಾಗಿತ್ತಂತೆ. ಆದ್ರೆ ಅದು ಯಾರಿಗೂ ಹಾನಿ ಆಗದ ಕಾರಣ ಆ ಮಟ್ಟಿಗೆ ಸುದ್ದಿ ಆಗಿರಲಿಲ್ಲ. ಆದ್ರೆ ಇವತ್ತು ನಡೆದಂತಹ ಘಟನೆ, ಮಕ್ಕಳೇನು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಏನು ಘಟನೆ ನಡೀತಲ್ಲ, ಇದು ಇವತ್ತು ರಾಜ್ಯವ್ಯಾಪ್ತಿ ಚರ್ಚೆಗೆ ಗ್ರಾಸವಾಗಿ ಹೋಗಿದೆ. ಏನು ಪದಾರ್ಥ, ಈಗಾಗಲೇ ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಫಾರೆನ್ಸಿಕ್ ವಿಧಿ ವಿಜ್ಞಾನ ತಂಡದವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಯಾವ್ಯಾವ ತಂಡಗಳಿರುತ್ತೆ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ವಿಚಿತ್ರ ಏನಂದ್ರೆ ಇದಕ್ಕಿಂತಲೂ ಮೊದಲು ಅಲ್ಲಿ ಸ್ಫೋಟ ಆಗಿತ್ತು. ಆದ್ರೆ ಅದು ಯಾರಿಗೂ ಹಾನಿ ಆಗದ ಕಾರಣ ಅದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ರು. ಅವತ್ತು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಅನಾಹುತ ಸಂಭವಿಸಿದೆ. ಅದರಲ್ಲಿ ಏನೋ ಒಂದು 2-3 ಜನರ ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಖುದ್ದಾಗಿ ಸ್ಥಳೀಯ ಶಾಸಕರು ಸಿದ್ದು ಪಾಟೀಲ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ, ಗಾಯಾಳುಗಳನ್ನ ಭೇಟಿಯಾಗಿದ್ದಾರೆ, ವಿಚಾರ ಕೂಡ ಮಾಡಿದ್ದಾರೆ, ಮತ್ತೆ ನಮ್ಮ ವಾಹಿನಿಯ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಇದ್ರ ಜೊತೆಗೆ ರಾಜಶೇಖರ್ ಪಾಟೀಲ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ವೈದ್ಯರಿಗೆ ಆದಷ್ಟು ಅವರಿಗೆ ಟ್ರೀಟ್ಮೆಂಟ್ ಬೇಗ ಮಾಡಿ ಮತ್ತು ಇದ್ರ ಬಗ್ಗೆ ತನಿಖೆ ಕೈಗೊಳ್ಳಿ ಅಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಕೂಡ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ, ಸಿದ್ದು ಪಾಟೀಲ್ ಅವರು ಏನ್ ಹೇಳಿದ್ರು, ಪ್ರದೀಪ್ ಗುಂಟಿ ಏನ್ ಹೇಳಿದ್ರು, ಅದೇ ರೀತಿ ಈಶ್ವರ್ ಖಂಡ್ರೆ ಅವರು ಕೂಡ ತನಿಖೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನೇನು ಹೇಳಿದ್ರು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಳ್ಳಿ, ಮುಂದಿನ ಸುದ್ದಿಗೆ ಹೋಗೋಣ. ಬೆಳಗ್ಗೆ ಸುಮಾರು ನನ್ನ ಅನ್ಸಿದ ಮಟ್ಟಿಗೆ 8:30ಕ್ಕೆ ಏನು ಶಾಲೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ಆ ಒಂದು ಸಮಯದಲ್ಲಿ ಅಲ್ಲಿ ಒಂದು ಭಾಳ ದೊಡ್ಡ ಅಂತ ಶಬ್ದ ಬಂದು ಮತ್ತು ಬೆಂಕಿನೂ ಕೂಡ ಬಂದಿದೆ. ಆ ಒಂದು ಸಮಯದಲ್ಲಿ ಒಬ್ಬರು ಹಿರಿಯರು ಮತ್ತು ಒಬ್ಬರು ಅಡಲ್ಟು, ಅಂದರೆ ಒಂದು 20-25 ವರ್ಷ ಮತ್ತು 4 ಸಣ್ಣ ಮಕ್ಕಳಿದ್ದಾರೆ ಪಾಪ, ಏನು ಶಾಲೆಗೆ ಹೋಗ್ಬೇಕಂತ ವ್ಯಾನಿಗೆ ಕಾಯ್ತಾ ಇದ್ದರು. ಆ ಒಂದು ಸಮಯದಲ್ಲಿ ದೊಡ್ಡ ಶಬ್ದ ಬಂದು ಮತ್ತು ಬೆಂಕಿನೂ ಕೂಡ ಆ ಒಂದು ಸಮಯದಲ್ಲಿ ಬಂದಿದೆ. ಯಾಕಂತಂದರೆ ಈಗಾಗಲೇ ನಾವು ಏನು ಈ ಮಕ್ಕಳಿಗೆ ನೋಡಿದಾಗ ಅವ್ರ ಕೂದಲು ಸುಟ್ಟಿದೆ, ಬಾಡಿನಲ್ಲಿ ಸ್ಕಿನ್ನು ಕೂಡ ಬರ್ನ್ ಆಗಿದೆ, ಮತ್ತು ಒಂದು ಶಾರ್ಪ್ ಇದರಲ್ಲಿ ಕೂಡ ಅಲ್ಲಿ ಚುಚ್ಚಿದ ಪ್ಲೇ ಆಗಿದೆ. ಗೊತ್ತಾ, ನನಗೂ ಕೂಡ ಬೆಳಗ್ಗೆ ಗೊತ್ತಾಗಿದ ಮೇಲೆ ನಾನು ಕೂಡ ನಿನ್ನೆ ಅಧಿವೇಶನ ಮುಗಿಸ್ಕೊಂಡು KKRDB ಮೀಟಿಂಗ್ ಇತ್ತು. ಬೆಳಗ್ಗೆ ಎದ್ದು ನನಗೆ 8:30ಗೆ ಗೊತ್ತಾಗಿದ ಮೇಲೆ ನಾನು ಅವಾಗೆ ಹೈದರಾಬಾದ್ ಬಂದು ಹೈದರಾಬಾದ್ಲಿಂದ ಡೈರೆಕ್ಟು ಏನು ಗೊತ್ತಾ ಮಕ್ಕಳಿಗೆ ಗಾಯಗೊಂಡಿದ್ದಾರೆ ಅವರಿಗೆ ನೋಡ್ಲಿಕ್ಕೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಕೂಡ ಬಂದಿದ್ದೀನಿ. ಮತ್ತು ಇಲ್ಲಿಂದು ಏನು ಯಾವ ಸ್ಥಳದಲ್ಲಿ ಆಗಿದೆ, ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಮೊಳಕೆರೆ ಗ್ರಾಮದಲ್ಲೇ ಇದ್ದಾರೆ. ಇವತ್ತು SP ಅವರು ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಬೇರೆ ಬೇರೆ ಎಲ್ಲ ಅಧಿಕಾರಿಗಳು, ಮತ್ತು ಏನು ಈ ಒಂದು ಇನ್ವೆಸ್ಟಿಗೇಷನ್ಸ್ಗೆ ಯಾರ್ಯಾರು ಏಜೆನ್ಸಿಗಳು ಬೇಕು ಗೊತ್ತಾ, ಬಾಂಬ್ ಸ್ಕ್ವಾಡ್ಸ್ದೇ ಆಗ್ಬೋದು, FSLs ಆಗ್ಬೋದು, ಈಗಾಗಲೇ ಎಲ್ಲರೂ ಕೂಡ ಬಂದು ತನಿಖೆ ಮಾಡ್ತಾ ಇದ್ದಾರೆ. ಗೊತ್ತಾ, ಆ ತನಿಖೆಯಲ್ಲಿಂದ ಏನು ಹೊರಗೆ ಬರ್ತದ ಅದ್ರ ಮೇಲೆ ನೋಡ್ಕೊಂಡು ಇದು ಮಾಡ್ತಾರೆ. ತಾವು ನೋಡಿ ಮೊನ್ನೆನೂ ಕೂಡ ಇದ್ರ ಬಗ್ಗೆ ಗ್ರಾಮಸ್ಥರು, ನಾನು ಮೊನ್ನೆ ಅಧಿವೇಶನಕ್ಕಿದ್ದಾಗ ನನಗೆ ಕೂಡ ಗೊತ್ತಿದ್ದಿಲ್ಲ. ನಿನ್ನೆ ನನಗೆ ಮೋಸ್ಟ್ಲಿ 12-1 ಗಂಟೆಗೆ ತಹಸೀಲ್ದಾರ್ ಫೋನ್ ಮಾಡಿದರು. ಸರ್ ಮತ್ತೆ ಮೊನ್ನೆ ಇದರಲ್ಲಿ ಮೊಳಕೆರೆ ಗ್ರಾಮದಲ್ಲಿ ಲಾಸ್ಟ್ ಟೈಮ್ ಹೆಂಗೆ ಶಬ್ದ ಬಂದಿತ್ತು ಅದೇ ಥರ ನಿನ್ನೂ ಶಬ್ದ ಬಂದಿದೆ ಅಂದ್ರೆ ಅದು ಯಾವುದೇ ಘಟನೆ ಆಗಿಲ್ಲ, ಶಬ್ದ ಬಂದಿತ್ತು, ಘಟನೆ ಆಗಿಲ್ಲ ಅಂತಂದ್ರೆ ನಾನು ಅದೇ ಅಂದೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೈಯರ್ ಇದಕ್ಕೆ ಮಾತಾಡಿ DC ಅವ್ರ ಮೇಡಮ್ಗವ್ರಿಗೆ ಮತ್ತು ಇಲ್ಲ ಮ್ಯಾಗ ಸರ್ಕಾರಕ್ಕೆ ಮಾತಾಡಿ ಅಲ್ಲಿ ಏನಾಗ್ತಾ ಇದೆ ಪದೇ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿ ಎದ್ರ ಕಡೆ ಆಗ್ತಾ ಇದೆ ಇದು. ಯಾಕೆ ಲಾಸ್ಟ್ ಟೈಮು ಒಂದು 6 ತಿಂಗಳ ಮೊದಲ ಒಂದು ಇದೇ ಥರ ಘಟನೆ ಆಗಿ ಒಬ್ಬ ಹುಡುಗಂದು ಕಾಲೇ 5-6 ಮಂತ್ಸ್ ಮ್ಯಾಗ ಆಗಿರಬೇಕು, ಅವಾಗೂ ಕೂಡ ಕಾಲೇ ಒಂದು ಪಾಪ ಹಾರ್ಮ್ ಆಗಿ ಕಾಲೇ ಕಟ್ಟಾಗಿದೆ. ಆ ಒಂದು ಸಮಯದಲ್ಲಿ ಕೂಡ FSLದವರು ಕೂಡ ಬಂದಿದ್ದರು, FSL ಸ್ಯಾಂಪಲ್ ವೈದ್ಯ ಎಲ್ಲ ಕೂಡ ಕೊಟ್ಟಿದ್ದಾರೆ. ಆದರೆ FSL ರಿಪೋರ್ಟ್ ನಾರ್ಮಲ್ ಬಂದಿದೆ, ಅಲ್ಲಿ ಯಾವುದೇ ಕೂಡ ಯಾವುದೇ ಸ್ಫೋಟಕ ಆಗಲಿ ಯಾವುದೂ ಕೂಡ ಪತ್ತೆ ಆಗಿಲ್ಲ ಅಂತ. ಆದರೆ ಇವತ್ತಿಂದ ಇವ್ನು ನೋಡೋದಂದ್ರೆ ಭಾಳ ದೊಡ್ಡದೇ ಇದಾಗ್ತಾ ಇದೆ. ಈಗ ನೋಡಿ, ಈಗ ಏನೇ ಇದ್ರದ್ದು ಬಗ್ಗೆ ಇನ್ವೆಸ್ಟಿಗೇಷನ್ಸ್ ಮಾಡಿದ್ರು ನಮ್ಮೆಲ್ಲ ಅಧಿಕಾರಿಗಳ ರಿಪೋರ್ಟ್ ಬಂದಿರ ಮೇಲೆ ಆಗುತ್ತೆ. ಇದಕ್ಕೆ ಪ್ರಿವೆಂಟ್ ಆಗ್ಬೋದಿತ್ತು. ಮೊನ್ನೆನೂ ಕೂಡ ಏನು ಶಬ್ದ ಬಂದಿತ್ತು 2 ದಿವಸ ಪೈಲೆ, ಅವಾಗೆ ಪ್ರಿವೆನ್ಷನ್ ಮಾಡೋದಾಗಿತ್ತು. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೈಯರ್ ಅಧಿಕಾರಿಗಳಿಗೆ
ಗಮನಕ್ಕೆ ತಂದು ಇದು ಇನ್ವೆಸ್ಟಿಗೇಷನ್ ಮಾಡಿ ಸರ್ ಪದೇ ಪದೇ ಆಗ್ತಾ ಇದೆ ಅಂತ ಮಾಡಬೇಕಾಗಿತ್ತು. ಎಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಕೂಡ ಸ್ವಲ್ಪ ಲೋಪ ಮಾಡಿದಾರಂತ ಕಾಣಿಸ್ತಾ ಇದೆ. ಯಾಕೆ ಪದೇ ಪದೇ ಆಗ್ಲತ್ತಿನ ಮ್ಯಾಕ ನಮ್ದು ಹೈಯರ್ ಆಫೀಸರು ನಮ್ದು ಗೌರ್ಮೆಂಟ್ಗೆ ಗಮನಕ್ಕೆ ತಂದಾಗ ಮಾತ್ರ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ನಾವು ಸೌಂಡ್ ಬಂದಾಗ ನಾವು ಸುಮ್ಮನೆ ಹೋಗಿ ಬಂದೇವು ಅಂದ್ರೂ ಕೂಡ ಆಗಲ್ಲ. ಯಾಕೆ ಅದಕ್ಕೆ ನಾವು ತನಿಖೆ ಮಾಡಬೇಕಂದ್ರೆ ಅದರದ್ದು ಒಂದು ಏಜೆನ್ಸಿ ಇರುತ್ತೆ. ಅವರು ಯಾವಾಗ ರಿಪೋರ್ಟ್ ಕೊಡ್ತಾರೋ ಅವಾಗ ಮಾತ್ರ ನಾವು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಅಲ್ಲ ಸರ್, ಈಗ ಜನಕ್ಕೆ ಏನು ಮೆಸೇಜ್ ಕೊಡ್ತೀರಾ ಅಂತ ಗ್ರಾಮಸ್ಥರು ಬೈದಲ್ಲಿದ್ದಾರೆ, ಒಬ್ಬರು ಶಾಸಕರಾಗಿ ಅವ್ರಿಗೆ ಏನು ಹೇಳ್ತಾರೆ? ಕ್ಷೇತ್ರದ ಶಾಸಕನಾಗಿ ಇವತ್ತೇನು ಮುಳಕೆರೆ ಗ್ರಾಮ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಯಾರೂ ಕೂಡ ಅಂಜಿಕೆ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರ ಮ್ಯಾಗೂ ಕೂಡ ಒತ್ತಡ ಹಾಕಿದೆವು. ಈಗ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ, ನಮ್ಮ DC ಅವರಿಗೆ ಕೂಡ ದೂರವಾಣಿ ಮುಖಾಂತರ ಮಾತಾಡಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಪದೇ ಪದೇ ಆಗ್ತಾ ಇದೆ. ಈಗ ಒಂದು ಏನಾಗ್ತಾಯಿದೆ, ಪದೇ ಪದೇ ಆಗ್ತೇವೆ ಅಂತಂದ್ರೆ ಭಯದ ವಾತಾವರಣ ಸೃಷ್ಟಿ ಆಗ್ತದೆ. ಜನಸಾಮಾನ್ಯರಿಗೆ ಏನಪ್ಪ ಇದು ಪದೇ ಪದೇ ಆಗ್ತಾ ಇದೆ, ರಾತ್ರಿನೂ ಕೂಡ ನಿದ್ದೆ ಆಗಲ್ಲ, ಊರಲ್ಲೂ ಕೂಡ ಭಯದ ವಾತಾವರಣ ಒಂದು ಆಗ್ತದೆ. ಅದಕ್ಕಾಗಿ ಇದಕ್ಕೆ ಪತ್ತೆ ಹಚ್ಚಬೇಕು, ಎದ್ರ ಕಾರಣಗಳಿಂದ ಇದು ಆಗ್ತಾ ಇದೆ ಮತ್ತು ಯಾರಲ್ಲಿಂದ ಆಗ್ತಾ ಇದೆ ಎಂಬುದು. ಯಾಕೆ ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ಊರಿಂದ ಮ್ಯಾಗೆ ಎಲ್ಲನೂ ಕೂಡ ಇರುತ್ತೆ. ದಿನನಿತ್ಯ ಅದಕ್ಕೆ ಮ್ಯಾಗೆ ಫೋಕಸ್ ಮಾಡೋಕ್ಕೂ ಕೂಡ ಆಗಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಯಾವುದೋ ಆಗಿದೆ, ಬೇಗನೆ ಇದು ಪಚ್ಚೆ ಹಚ್ಚಿ ಇವತ್ತು ಯಾರೇ ಬೇರೆಯವ್ರು ಏನೋ ಕೈವಾಡಿದರೂ ಕೂಡ ಮತ್ತು ಏನು ನ್ಯಾಚುರಲಿ ಆಗಿದೆ ಅಂತ ಇದ್ರ ಬಗ್ಗೆ ಪತ್ತೆ ಹಚ್ಚಿ ಜನರಿಗೆ ಸಮಾಧಾನ ಇರಲಿಕ್ಕೆ ಮತ್ತು ಜನರಿಗೆ ಒಂದು ಇದು ಬರಬೇಕು, ಭರವಸೆ ಬರಬೇಕು ಈ ಥರ ಆಗಿದೆ ಅಂತ ನಾವು ಇದು ಮಾಡ್ತೀನಿ. ಮತ್ತು ಈಗಾಗಲೇ ನಮ್ಮ ಅಧಿವೇಶನ ಕೂಡ ಇದೆ, ಇದರ ಬಗ್ಗೆ ನಾನು ಸದನದಲ್ಲಿ ಕೂಡ ಮಾತಾಡ್ತೀನಿ. ಇವತ್ತು ಸುಮಾರು ಬೆಳಗ್ಗೆ 8:00ವರೆಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬರ್ತದೆ ನಮಗೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಆ್ಯಂಡ್ 2 ಅಡಲ್ಟ್ಸ್ ಇದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. 2 ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್. ಆ್ಯಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್ ISD ಎಲ್ಲ ಆರ್ಗನೈಸೇಷನ್ಸ್ ಬಂದು ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಫೈಬರ್ ಡೋರ್ಸನ್ನು ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು, ಆ್ಯಂಡ್ ಶೈನಿಂಗ್ಗೋಸ್ಕರ ಡೋರ್ಸು ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸು ಆ್ಯಂಡ್ ಕೆಲವು ಕೆಮಿಕಲ್ಸು ಇದ್ದಿದ್ದು ಕಂಡು ಬಂದಿದೆ ನಮಗೆ. ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸನ್ನು ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಕೆಮಿಕಲ್ಸ್ ಅದು ಸ್ಟಿಲ್ ಗೋಯಿಂಗ್, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಈಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯಿತು. ಸೊ ಒಂದು ಬ್ಯಾರಲಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆಯಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ಥರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಷನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಲಾಸ್ಟ್ ಟೈಮ್ ಕೂಡ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ಥರನೂ ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿದ್ದಾಗ ಆವಾಗೇನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಿದೆ, ಚಪ್ಪಲಿ ಏನೋ ಸ್ಫೋಟ ಈಗ ಗೊತ್ತಾಗ್ತಾ ಇದೆ. ಅದು ಇಟ್ ಈಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಪೇಂಟಿಂಗ್ ವರ್ಕ್ ಪೇಂಟಿಂಗ್ ವರ್ಕ್ ಡೌಟ್ ಇಂದಾನೆ ಆಗಿರ್ಬೋದು. ಎಸ್, ಕೆಮಿಕಲ್ ಸಂಗ್ರಹ ಮಾಡ್ತೀನಿ ಅಂತ ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ, ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು.